ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು 2 ಡೇಸ್ ಪ್ರಿಪ್ರೇಷನ್ ಹೇಗಿತ್ತು ಮತ್ತು ಹಬ್ಬದ ದಿನದ ವ್ಲಾಗ್ನ ನಾನು ಹಾಕ್ತಾಯಿದ್ದೀನಿ. ಸೊ ಫಸ್ಟಾಗಿ ನಾವು ಬುಧವಾರ ಏನು ಮಾಡಿದ್ದೇನೆ, ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಇದು ಇಸ್ತ್ರಿ ಎಲೆ ಅಂತ ಬರುತ್ತಲ್ವಾ, ಅದನ್ನು ಹಾಕ್ಬಿಟ್ಟು ಹಿಂದಗಡೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ವಿ. ಬಟ್ ಅದು ಸ್ಟ್ಯಾಪ್ಲರ್ ಪಿನ್ನಲ್ಲಿ ನಾವು ಹೊಡಿಬೇಕಾದ್ರೆ ಅದು ಬಂತು, ಬಟ್ ಫಿಕ್ಸ್ ಮಾಡ್ಬೇಕಾದ್ರೆ ನಮಗೆ ಗುಂಡ್ಪಿನ್ ಬೇಕಿತ್ತು. ನಾವು ಗುಂಡ್ಪಿನ್ನು ತೊಗೊಂಬರೋದು ಮರ್ತ್ಬಿಟ್ಟಿದ್ವಿ. ಸೊ ಅದಕ್ಕೆ ಸ್ವಲ್ಪ ಮಾತ್ರ ರೆಡಿ ಮಾಡಿಕೊಂಡು ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾಯಿದ್ರು. ಅದನ್ನು ಎತ್ತಿಟ್ಕೊಂಡ್ವಿ. ಆ್ಯಕ್ಚುಲಿ ಎಲ್ಲ ಸೋಫಾ ಎಲ್ಲ ಜರುಗಿಸಿ ಎಲ್ಲಿ ಹಾಕಬೇಕು ಅಂತೇಳಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಹಬ್ಬದ ಹಿಂದಿನ ದಿವಸ ಸ್ವಲ್ಪ ಹೂವು ಮತ್ತು ಹಣ್ಣುಗಳು ತರಬೇಕಾಗಿತ್ತು, ತರಕಾರಿ ತರಬೇಕಾಗಿತ್ತು. ಅದಕ್ಕೆ ಮಲ್ಲೇಶ್ವರಂಗೆ ಹೋಗಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಎಲ್ಲ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ನೋಡ್ಬೋದು, ಬ್ಯಾಕ್ಗ್ರೌಂಡ್ ಆರ್ಚ್ ಥರ ಎಲ್ಲ ಡೆಕೋರೇಷನ್ ಇತ್ತು. ಕಲರ್ಫುಲ್ಲಾಗಿತ್ತು ಹೂವು ಮಾತ್ರ. ದಿಂಡಿ ಇದೆಯಲ್ಲ, ಹೂವು ದಿಂಡಿ ನೀವೇನು ನೋಡ್ತಾ ಇದ್ದೀರಾ, ಅದು ಒಂದು ದಿಂಡಿಗೆ 300-400 ರುಪೀಸ್ ಹೇಳ್ತಾಯಿದ್ರು. ಹಾರಗಳಂತೂ ಮಾತಾಡ್ಸಂಗೆ ಇಲ್ಲ, ಅದು ತುಂಬ ಕಲರ್ಫುಲ್ಲಾಗಿತ್ತು. ಅದಕ್ಕೆ ನಾನು ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಕಮಲದ ಹೂವು ಅಂತೂ ನಾವು ಇಡಲೇಬೇಕು, ಇಡ್ತೀವಿ. ಫೈನಲ್ ಆಗಿ ನಾನು ಹೆಂಗೆ ಔಟ್ಪುಟ್ ಬಂತು ಅಂತ ಹೇಳಿ ತೋರಿಸ್ತೀನಿ. ನಾನು ಯಾವ ಹೂವು ಎಲ್ಲ ತೊಗೊಂಡು ಡೆಕೋರೇಟ್ ಮಾಡಿದ್ದೆ ಅಂತೆಲ್ಲ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಾರ ಎಂಡ್ವರೆಗೂ ನೋಡಿ. ಹಬ್ಬ ಅಂತ ಬಂತು ಅಂತಂದರೆ ಎಷ್ಟೇ ಕಾಸ್ಟ್ಲಿ ಇದ್ದರೂ ನಾವು ತೊಗೊಳ್ಳೇಬೇಕು. ಹಣ್ಣಾಗಲಿ, ತರಕಾರಿ ಆಗಲಿ ಅಥವಾ ಹೂವು ಆಗಲಿ. ಸೊ ತುಂಬ ಚೆನ್ನಾಗಿತ್ತು ಈ ಸಲ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಏನೇನೋ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬಂದಿತ್ತು. ಅದಾದಮೇಲೆ ಐಡಿಯಾಸ್ ತುಂಬ ಬಂತು. ಸೊ ಮಲ್ಲೇಶ್ವರಮಿಂದ ಬಂದಾದಮೇಲೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಒಂದು ಪಂಚೆ ಬಟ್ಟೆನ ಅರ್ಧ ಭಾಗ ಮಾಡಿ ಅದನ್ನು ಸ್ಟಿಚ್ ಮಾಡಿಕೊಂಡು ಅದಕ್ಕೆ ಇಸ್ತ್ರಿ ಎಲೆ ಏನಿದೆಯಲ್ಲ ಅದನ್ನು ಗುಂಡ್ಪಿನ್ ಸಹಾಯದಿಂದ ನಾನು ಅದನ್ನೆಲ್ಲ ಪಿನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಯಿತು. ಫ್ಯಾನ್ ಹಾಕ್ಕೊಂಡ್ರೆ ಫ್ಯಾನಿಗೆಲ್ಲ ಹಾರೋಗುತ್ತೆ ಅಂತ ಹೇಳಿ ಫ್ಯಾನ್ ಹಾಕ್ಕೊಂಡು ಆಫ್ ಮಾಡಿಕೊಂಡು ನಾನು ಮಾಡ್ಕೊತಾ ಇದ್ದೆ. ತುಂಬ ಕಷ್ಟ ಆಯಿತು. ಈ ಕಡೆ ಸೆಕೆ ಬೇರೆ ಆಗ್ತಾಯಿತ್ತು, ಈ ಕಡೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ನೋಡಿದ್ದು ಒಂದು ಲೇಯರು ಫುಲ್ಲು ಕಂಪ್ಲೀಟ್ ಮಾಡಿರೋದು, ಆ ಬ್ಯಾಕ್ಗ್ರೌಂಡ್ ಗೋಡೆಗೆ ಹಾಕೋಕ್ಕೆ ಡೆಕೋರೇಟ್ ಮಾಡ್ತಾ ಇರೋದು. ಸೋಫಾ ಎಲ್ಲ ಜರುಗಿಸಿಟ್ಬಿಟ್ಟಿದ್ದೀವಿ ಸೈಡಲ್ಲಿ. ಅದಾದಮೇಲೆ ಸೆಕೆಂಡ್ ರೌಂಡು ಹಸ್ಬೆಂಡ್ ಏನು ರೆಡಿ ಮಾಡಿದ್ರಲ್ಲ ಅದನ್ನೆಲ್ಲ ಪಿನ್ ಮಾಡಿಕೊಂಡು ಸೆಕೆಂಡ್ ಲೇಯರ್ ಹಾಕೋತಾ ಇರೋದು. ಸೆಕೆಂಡ್ ಲೇಯರ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಆ್ಯಕ್ಚುಲಿ. ಅದನ್ನೆಲ್ಲ ಗುಂಡ್ಪಿನ್ ಚುಚ್ಚಿ ಎಲ್ಲ ಇದು ಮಾಡೋದು. ಇದು ಎಲೆ ಡ್ರೈ ಆಗಿರೋದ್ರಿಂದ ಸ್ವಲ್ಪ ನನಗೇನು ಅಷ್ಟು ಇದಾಗಲಿಲ್ಲ, ಬಟ್ ತುಂಬ ಪೇಷನ್ಸ್ ಬೇಕು ಇದನ್ನು ಮಾಡೋದಕ್ಕೆ. ಇದೇ ನನಗೆ 2-3 ಅವರ್ಸ್ ಆಗೋಯಿತು. ಒಂದು 4 o'clock 5 o'clock ತನಕ ನಾನು ಇದೇ ಮಾಡಿದೆ. ನಾನು ಮನೆಗೆ ಬಂದಿದ್ದೆ ಮಲ್ಲೇಶ್ವರಮಿಂದ ಒಂದು 12:30 ಆದರೆ ಆವಾಗಿಂದ ಒಂದು 5 o'clock ತನಕ ಬರೀ ಇದನ್ನು ಪ್ರಿಪೇರ್ ಮಾಡೋದೇ ಆಗೋಯಿತು. ಈಗ ಕಾಣಿಸ್ತಾ ಇದೆ ಇವಾಗ. ಅದಾದಮೇಲೆ ನೆಕ್ಸ್ಟ್ ನಾವು ಗೋಡೆಗೆ ಫಿಕ್ಸ್ ಮಾಡ್ಕೊತಾ ಇದ್ದೀವಿ. ಕೆಲವೊಂದು ನಾವು ರಾತ್ರಿ ಏನು ರೆಡಿ ಮಾಡ್ಕೊಂಡಿದ್ವಲ್ಲ, ನನ್ನ ಹಸ್ಬೆಂಡ್ ರೆಡಿ ಮಾಡಿದ್ದು, ಅದೆಲ್ಲ ಸ್ವಲ್ಪ ಬಿದ್ದೋಗ್ತಾಯಿತ್ತು. ಅದಕ್ಕೆ ಬೇರೆ ಪ್ಲ್ಯಾನ್ ಮಾಡಿ ನಾನು ಬೇರೆದು ಸ್ವಲ್ಪ ಕಾನ್ಸೆಪ್ಟಲ್ಲಿ ಚೇಂಜ್ ಮಾಡಿಕೊಂಡು ಡೆಕೋರೇಷನ್ ಕಂಪ್ಲೀಟ್ ಮಾಡಿದ್ದೀವಿ. ನೀವು ಅದನ್ನು ವಿಡಿಯೋ ಎಂಡಲ್ಲಿ ನೋಡ್ಬೋದು. ಇವಾಗ ನಾವು ಸ್ಯಾರಿ ಡ್ರಾಪ್ ಮಾಡ್ಕೋಬೇಕಲ್ಲ, ಇವಾಗಲೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಅದೇ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ದೇವರಿಗೆ ಎಲ್ಲದು ಸ್ಯಾರಿ ಪಿನ್ನೆಲ್ಲ ಮಾಡ್ಕೊತಾ ಇದ್ವಿ. ಇದು ನಾರ್ಮಲ್ ಸಿಲ್ಕ್ ಸ್ಯಾರಿ, ಡಾರ್ಕ್ ಗ್ರೀನು ಮತ್ತು ಒಂಥರ ಮೆಜೆಂತಾ ಪಿಂಕ್ ಅಂತ ಬರುತ್ತಲ್ಲ ಅದ್ರ ಕಾಂಬಿನೇಷನಲ್ಲಿರೋದು. ಸ್ಯಾರಿ ಫುಲ್ ಒಂಥರ ಚಿಕ್ಕ ಚೆಕ್ಸ್ ಥರ ಇದೆ, ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಈ ಪಿನ್ ಮಾಡೋ ಅಷ್ಟರಲ್ಲೇ ತುಂಬ ಟೈಮ್ ಹಿಡಿತು. ಪಿನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ದೇವ್ರದ್ದು ಎಲ್ಲ ಅಲಂಕಾರ ಸ್ವಲ್ಪ ಎಲ್ಲ ಮಾಡ್ಕೊಂಡಿದ್ವಿ. ಹೂವು ಹಾಕ್ಬೇಕಲ್ವ, ಮತ್ತು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಏನು ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಚೆಂಡು ಹೂವು ಬಿಡೋಣ ಅಂತೇಳಿ ಚೆಂಡು ಹೂವು ಎಲ್ಲ ಇಟ್ಕೊಂಡಿದ್ದೆ. ಮತ್ತು ಶಾವಂತಿಗೆ ಹೂವು ತೊಗೊಂಡಿದ್ವಿ. ಶಾವಂತಿಗೆ ಹೂದಲ್ಲಿ ದೇವ್ರಿಗೆ ಹಾರ ಮಾಡಿ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈ ಕಡೆ ರಾತ್ರಿಯೇ, ಹಬ್ಬದ ಹಿಂದಿನ ದಿನ ರಾತ್ರಿಯೇ ಒಬ್ಬಟ್ಟಿಗೆ ಹೂರಣ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ
ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತೇಳಿ. ಸೊ ನಮ್ಮದು ಪೂಜೆ ಬಂದು ನಾವು 5 o'clock ಅಷ್ಟರಲ್ಲೆಲ್ಲ ಪೂಜೆನ ಎಲ್ಲ ಮಾಡ್ಕೊಂಬಿಟ್ಟಿದ್ವಿ. ನೀವು ನೋಡ್ಬೋದು ಇಲ್ಲಿ ದೇವ್ರ ಪೂಜೆ, ಮನೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಅಡುಗೆ ಕೂಡ ರೆಡಿಯಾಗಿದೆ. ಕಾಳುಗೊಜ್ಜು, ತರಕಾರಿ ಮತ್ತು ಕಾಳು ಹಾಕ್ಬಿಟ್ಟು ಕಾಳುಗೊಜ್ಜು ರೆಡಿಯಾಗಿದೆ. ಮತ್ತು ಹಬ್ಬದ ದಿವಸ ಒಬ್ಬಟ್ಟು ಮಾಡಿದ್ದೀವಿ ಅಂದರೆ ಒಬ್ಬಟ್ಟು ಸಾರನ್ನ ಮಿಸ್ ಮಾಡೋಕ್ಕಾಗತ್ತಾ? ಸೊ ಇಲ್ಲಿ ಒಬ್ಬಟ್ಟು ಸಾರು ಕೂಡ ರೆಡಿ ಇದೆ. ಸಕ್ಕತ್ತಾಗಿ ಬಂದಿತ್ತು ಒಬ್ಬಟ್ಟು ಸಾರು ಮಾತ್ರ. ಈಗ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಒಬ್ಬಟ್ಟು ಸಾರು, ಹೆಸರುಬೇಳೆ, ಕಾಳುಗೊಜ್ಜು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಬಂತು ಅಂತಂದರೆ ಸಿಂಪಲ್ಲಾಗಿ ಇಲ್ಲಿ ದೇವ್ರ ಡೆಕೋರೇಷನ್ನ ನೀವು ನೋಡ್ಬೋದು. ಮಣೆ ಮೇಲೆ ಒಂದು ಮಣೆ ಮೇಲೆ ಫ್ರೂಟ್ಸ್ ಇಟ್ಕೊಂಡು ಇನ್ನೊಂದು ಮಣೆ ಮೇಲೆ ದೀಪ ಇಟ್ಕೊಂಡಿದ್ದೀವಿ. ಸೊ ನೀವು ಅಲಂಕಾರ ನೋಡ್ಬೋದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಡೆಕೋರೇಷನ್ ಎಲ್ಲ ಹೇಗಿದೆ ಮತ್ತು ದೇವರ ಅಲಂಕಾರ ಎಲ್ಲ ಹೇಗಿದೆ ಅಂತ ಹೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾಕಂದರೆ ನಾನು ತುಂಬ ಲೆಂತಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಹುಷಾರು ಕೂಡ ಇರಲಿಲ್ಲ, ಜಾಸ್ತಿ ವಿಡಿಯೋ ಕೂಡ ಮಾಡ್ಕೊಳ್ಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನೋ ನಾನು ಅಷ್ಟನ್ನು ಮಾತ್ರ ಮರ್ಜ್ ಮಾಡಿ ನಾನು ಇವಾಗ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಮರಿದರ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಲಾಸ್ಟು ದೇವಿಗೆ ಪೂಜೆ ಮಾಡ್ಕೊತಾ ಇದ್ದೀವಿ. ಇದು ಸಾಯಂಕಾಲದ ಪೂಜೆ. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿಯ ವ್ಲಾಗ್. ಟೇಕ್ ಕೇರ್, ಬಾಯ್.